ಅಂದ್ರಹಳ್ಳಿ ಎಚ್ಎಂ ಲಕ್ಷ್ಮೀ ದೇವಮ್ಮ ಅಮಾನತು ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮಾನತು ಮಾಡಿ ಶಿಕ್ಷಣ ಇಲಾಖೆ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ಮಕ್ಕಳ ಕೈಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ದ ಆರೋಪ ಕೇಳಿ ಬಂದಿತ್ತು. ಟಾಯ್ಲೆಟ್ ಕ್ಲೀನ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಆ ವರದಿಯನ್ನ ಶಿಕ್ಷಣ ಇಲಾಖೆ ಕೇಳಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಮಾನತು ಮಾಡಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿರುವಂತದ್ದು ಅಧಿಕೃತವಾಗಿ. ಅಂದ್ರಹಳ್ಳಿ ಎಚ್ಎಂ ಲಕ್ಷ್ಮೀ ದೇವಮ್ಮ ಅಮಾನತು ಮಾಡಿ ಇದೀಗ ಆದೇಶವನ್ನ ಕೂಡ ಹೊರಡಿಸಲಾಗಿರುವಂತದ್ದು ಅಧಿಕೃತವಾಗಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಥಳದಿಂದ ಏನೆಲ್ಲ ಆಗ್ತಾ ಇದೆ, ಮಕ್ಕಳು ಯಾವ ರೀತಿಯಾಗಿ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ, ಎಷ್ಟು ದಿನಗಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾ ಇದ್ದಾರೆ, ಇದೇ ರೀತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಕೂಡ ಬಿತ್ತರ ಮಾಡಿತ್ತು. ಅದಕ್ಕೆ ಇದೀಗ ಎಚ್ಎಂ ಅನ್ನ ಅಮಾನತು ಮಾಡಿ ಅಧಿಕೃತವಾಗಿ ಆದೇಶವನ್ನ ಕೂಡ ಹೊರಡಿಸಲಾಗಿರುವಂತದ್ದು. ಮಾತನಾಡಿದ್ರು ಎಚ್ಎಂ ಅವರು ರಿಪಬ್ಲಿಕ್ ಕನ್ನಡದ ಜೊತೆ. ನಮ್ಮ ಮಕ್ಕಳಲ್ಲ ಬೇರೆ ಮಕ್ಕಳು ಅಂತ ಹೇಳಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಬಳಿ ಕೇಳಿದಂತಹ ಸಂದರ್ಭದಲ್ಲಿ ಹೌದು ಎಚ್ಎಂ ಅವರೇ ಹೇಳಿದ್ರು, ಅದಕ್ಕೆ ನಾವು ಕ್ಲೀನ್ ಮಾಡಿದ್ವಿ ಅಂತ ಕೂಡ ಮಕ್ಕಳ ಬಾಯಲ್ಲೇ ಬಂತು ಈ ವಿಚಾರ. ಇನ್ನು ಸ್ಥಳಕ್ಕೆ ಬಿಇಒ ಅವರು ಕೂಡ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಮಕ್ಕಳು ಏನ್ ಹೇಳಿಕೆ ಕೊಡ್ತಾರೆ ಅದ್ರ ಮೇಲೆ ನಾವು ಡಿಸಿಷನ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ಎನ್ ಸತೀಶ್, ಮಕ್ಕಳ ಕೈಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಚ್ಎಂ ಅಮಾನತು ಕೂಡ ಆಗಿರುವಂತದ್ದು. ಸದ್ಯಕ್ಕೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಸತೀಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇದೀಗ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ಕೂಡ ಕರೆದಿದ್ರು. ಸಂದರ್ಭದಲ್ಲಿ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಲಾಗಿರುವಂತದ್ದು, ಅಮಾನತು ಮಾಡಲಾಗಿದ್ದು ಇದೀಗ ಎಚ್ಎಂ ಅವರನ್ನ. ಹೆಚ್ಚಿನ ಡೀಟೇಲ್ಸ್ ಏನ್ ಕೊಡ್ತೀರಿ? ರಮ್ಯಾ, ಅಂದ್ರಹಳ್ಳಿ ಶಾಲೆಯಲ್ಲಿ ಮಕ್ಕಳಿಂದ ಶೌಚಾಲಯ ಕ್ಲೀನ್ ಮಾಡಿಸಿರುವ ವಿಚಾರ ಸಾಕಷ್ಟು ವಿವಾದ ಸೃಷ್ಟಿಸಿತ್ತು. ಈ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದರು. ಶಿಕ್ಷಣ ಇಲಾಖೆಯಿಂದ ಮಾಹಿತಿಯನ್ನು ಪಡೆದಿದ್ದರು. ಆ ಬಗ್ಗೆ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಅಂದರೆ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಈ ರೀತಿ ಪ್ರಕರಣಗಳು ಆಗ್ತಾ ಇದೆ, ಅಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಬೇಕಾಗಿತ್ತು, ಸ್ವಚ್ಛತಾಕಾರರನ್ನು ಬೇರೆಯವ್ರನ್ನ ಇಡಬೇಕಾಗಿತ್ತು, ಜೊತೆಗೆ ಮಕ್ಕಳನ್ನು ಈ ರೀತಿ ಬಳಸೋದು ಸರಿಯಲ್ಲ ಅನ್ನೋ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಈಗ ಸಂಜೆ 3:30 4 ಗಂಟೆಗೆ ಸಭೆಯನ್ನು ಕೂಡ ಈಗ ಕರೆದಿದ್ದಾರೆ. ಆ ಹಿನ್ನೆಲೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಬೇರೆ ಬೇರೆ ವಿಷಯಗಳ ಜೊತೆಗೆ ಈ ವಿಚಾರವನ್ನು ಕೂಡ ಚರ್ಚೆ ಮಾಡ್ತಾರೆ. ಪ್ರಮುಖವಾಗಿ ಇನ್ನು ಮುಂದೆ ಈ ರೀತಿಯ ಘಟನೆಗಳು ಆಗಬಾರ್ದು ಅನ್ನೋ ಒಂದು ಖಡಕ್ ಸೂಚನೆಯನ್ನು ಸಹ ಅಧಿಕಾರಿಗಳಿಗೆ ಕೊಡ್ತಾರೆ. ಮಕ್ಕಳನ್ನು ಓದೋದಕ್ಕೆ ಕಳಿಸ್ಬೇಕು, ಅದು ಬಿಟ್ಟು ಈ ರೀತಿಯ ಚಟುವಟಿಕೆಗಳಲ್ಲಿ ಬಳಸಿದ್ರೆ ಅದು ಸರಿಯಲ್ಲ, ಇನ್ನು ಮುಂದೆ ಈ ರೀತಿ ಆಗಬಾರ್ದು ಅನ್ನೋ ಒಂದು ಖಡಕ್ ಸಂದೇಶವನ್ನು ಅಧಿಕಾರಿಗಳಿಗೆ ನೀಡ್ತಾರೆ. ಎಲ್ಲ ಶಾಲಾ ಆಡಳಿತ ಮಂಡಳಿಗೂ ಕೂಡ ಈ ರೀತಿಯ ಸುತ್ತೋಲೆ ಹೊಡಿಸ್ಬೇಕು, ಆದೇಶವನ್ನು ಹೊಡಿಸ್ಬೇಕು ಅನ್ನೋ ಈಗಾಗಲೇ ಚಿಂತನೆಯನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲೇ ಇವತ್ತಿನ ಸಭೆ ಬಳಿಕ ಅದು ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೋದು. ಈ ನಿಟ್ಟಿನಲ್ಲೇ ಈಗ ಶಾಲಾ ಮುಖ್ಯೋಪಾಧ್ಯಾಯರು ಎಚ್ಎಂ ಅನ್ನು ಕೂಡ ಅಮಾನತು ಮಾಡಲಾಗಿದೆ. ಇಂಥ ಘಟನೆಗಳು ಮರುಕಳಿಸಬಾರ್ದು. ಹೀಗಾಗಿ ಇದು ಎಲ್ರಿಗೂ ಎಚ್ಚರಿಕೆ ಗಂಟೆ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಕ್ರಮ ಸೂಕ್ತ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾವುದೇ ರೀತಿಯ ಶಾಲೆಗಳಲ್ಲಿ ಮಕ್ಕಳಲ್ಲಿ ಓದಕ್ಕೆ ಬರ್ತಾರೆ, ಅವರ ವ್ಯಕ್ತಿತ್ವ ವಿಕಸನ ಆಗಬೇಕು. ಈ ರೀತಿಯ ಕೆಲಸಗಳಿಗೆ ಹಚ್ಚೋದ್ರಿಂದ ಬೇರೆ ಬೇರೆ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಚರ್ಚೆ. ಆ ನಿಟ್ಟಿನಲ್ಲೇ ಶಿಕ್ಷಣ ಇಲಾಖೆಯ ಈ ಕ್ರಮದ ವಿರುದ್ಧ ಈಗ ಏನು ಆ ಶಾಲೆಯಲ್ಲಿ ನಡೆದಂಥ ಘಟನೆಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಅಮಾನತು ಮಾಡಲಾಗಿದೆ. ಮುಂದೆ ಈ ರೀತಿಯ ಘಟನೆ ಆಗದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಲಿಕ್ಕೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಈಗ ಡಿಸಿಎಂ ಸೂಚನೆ ಕೊಡುವ ಸಾಧ್ಯತೆ ಇದೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸತೀಶ್. ಸರಿಯಾದ ಸಮಯಕ್ಕೆ ಶಾಲೆಯ ಬಾಗಿಲನ್ನ ತೆರೆಯೋದಿಲ್ಲ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಬೆಳಿಗ್ಗೆ 9 ಗಂಟೆಯಾದ್ರೂ ಶಾಲೆ ಗೇಟ್ ಓಪನ್ ಆಗೋದಿಲ್ಲ. ಮಕ್ಕಳು, ಶಿಕ್ಷಕರು ಶಾಲೆ ಹೊರಗಡೆನೆ ಕಾದು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅವ್ಯವಸ್ಥೆಯ ಆಗರವಾಗಿದೆ ಅಂದ್ರಹಳ್ಳಿ ಶಾಲೆಯ ದುಸ್ಥಿತಿ. ಸರಿಯಾದ ಸಮಯಕ್ಕೆ ಬೆಳಗ್ಗೆ ಬರ್ತಾರೆ ಮಕ್ಕಳು, ಟೀಚರ್ಸ್ಗಳು ಕೂಡ ಬರ್ತಾರೆ, ಆದ್ರೆ 9 ಗಂಟೆ ಆದ್ರೂ ಕೂಡ ಶಾಲೆಯ ಬಾಗಿಲನ್ನ ಓಪನ್ ಮಾಡೋದಿಲ್ಲ. ಮಕ್ಕಳು ಬ್ಯಾಗ್ ಅನ್ನ ಹಿಡ್ಕೊಂಡು ಹೊರಗಡೆನೆ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಪ್ರತಿದಿನ ಇದೇ ಗೋಳು. 2-3 ಬಾರಿ ನಾವು ಆಗ್ಲೇ
ಶಿಕ್ಷಕರಿಗೂ ಕೂಡ ವಾರ್ನ್ ಮಾಡಿದ್ವಿ ಅಂತ ಅಲ್ಲಿನ ಸ್ಥಳೀಯರು ಕೂಡ ಹೇಳಿದ್ದಾರೆ. ಈ ರೀತಿಯಾಗಿ ಆದ್ರೆ ಮಕ್ಕಳು ಯಾವ ರೀತಿಯಾಗಿ ಪಾಠವನ್ನ ಕಲಿಬೇಕು, ನೀವು ಸರಿಯಾದ ಸಮಯಕ್ಕೆ ಬನ್ನಿ ಅಂತ ಹೇಳಿ 2-3 ಬಾರಿ ನಾವು ಒಂದ್ಸಲ ಮನವಿ ಕೂಡ ಮಾಡ್ಕೊಂಡ್ವಿ, 2-3 ಬಾರಿ ನಾವು ವಾರ್ನ್ ಕೂಡ ಮಾಡಿದ್ವಿ. ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ನಮ್ಮ ಮಕ್ಕಳ ಕೈಯಿಂದ ಟಾಯ್ಲೆಟ್ ಕ್ಲೀನಿಂಗ್ ಮಾಡಿಸ್ತಾ ಇದ್ದಾರೆ HM ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿತ್ತು. ಆ ಒಂದು ವಿಚಾರವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮೊದಲು ಬ್ರೇಕ್ ಮಾಡಿತ್ತು. ಇದೀಗ HM ಅವರನ್ನ ಅಮಾನತು ಮಾಡಿ ಅಧಿಕೃತವಾಗಿ ಶಿಕ್ಷಣ ಇಲಾಖೆ ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು.